ಮೂರನೇ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಾವಣಗೆರೆಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂತಹ ಸನ್ಮಾನ್ಯ ಶ್ರೀ CB ರಿಷಂತ್ IPS ಮಾನ್ಯ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆ ದಾವಣಗೆರೆಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ನುಡಿಗಳನ್ನು ಆಡಬೇಕಾಗಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಒಂದು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಹಂತೇಶ್ ಬಿಳಗಿ ಸರ್ ಅವರೇ, ರವಿ ಡಿ ಚನ್ನನವರ್ ಸರ್ ಅವರೇ, DSP ನರಸಿಂಹ ತಾಮ್ರಧ್ವಜ್ ಅವರೇ, ಅಶೋಕ್ ಅವರೇ, ಇಲ್ಲಿಗೆ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದವರೇ. ಸೊ ನಾನು ಕ್ವಿಕ್ಕಾಗೆ ಕ್ರಿಸ್ಪಾಗೆ ಐ ವಿಲ್ ಸ್ಟಿಕ್ ಟು UPSC ಪ್ರಿಪ್ರೇಷನ್. ಸೊ ಫಸ್ಟ್ ಆಫ್ ಆಲ್ ಐ ಜಸ್ಟ್ ವಾಂಟ್ ಫಾರ್ ದ ಕೌಂಟ್, ಎಷ್ಟು ಜನ ಆ್ಯಕ್ಚುಲಿ UPSCಗೆ ಅಪಿಯರ್ ಆಗಿದ್ದೀರಾ ಇಲ್ಲ ಅಪಿಯರ್ ಆಗಬೇಕಂತಿದ್ದೀರಾ? ಜಸ್ಟ್ ಕೈ ಎತ್ತಿ. ಹೌ ಮೆನಿ ಆಫ್ ಯು? ಥ್ಯಾಂಕ್ ಯು. ಸೊ ನಾನು UPSC ಪ್ಯಾಟರ್ನ್ ಬಗ್ಗೆ ಯಾವ ಥರ ಓದಬೇಕು ಮತ್ತು ವಾಟ್ ಡು ಯು ರಿಕ್ವೈರ್ ಟು ಪ್ರಿಪೇರ್ ಆ್ಯಂಡ್ ಲಿಟಲ್ ಬಿಟ್ ಪ್ರಾಬ್ಲಿ ಅಬೌಟ್ ಮೋಟಿವೇಶನ್. ಐ ವಿಲ್ ಕವರ್ ಇಟ್ ಇನ್ ದಿಸ್ ಪ್ಯಾಟರ್ನ್. ಸೊ ಅಟ್ ದಿ ಫಸ್ಟ್ ಗೋ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಸರ್ಟನ್ ಮಿತ್ಸ್ ಆರ್ ದೇರ್. ಅಂದರೆ ಕೆಲವು ಊಹಾಪೋಹಗಳು. ಅಂದರೆ ಯಾವ ಥರ, ಒಂದು ಇದರಲ್ಲಿ ಏನೋ ನಡೆಯತ್ತಂತೆ, ಸಿಗಲ್ಲ, ಎಷ್ಟೇ ನಾವು ಪ್ರಿಲಿಮ್ಸು ಮೇನ್ಸು ಕ್ಲಿಯರ್ ಮಾಡಿದ್ರೂ ಕೂಡ ಇಂಟರ್ವ್ಯೂ ಸ್ಟೇಜ್ನಲ್ಲಿ ಏನೇನೋ ನಡೆಯತ್ತಂತೆ, ಅಡ್ಜಸ್ಟ್ಮೆಂಟ್ಗಳಾಗುತ್ತೆ. ಇಂಥದ್ದೇನಾದರೂ ಒಂದು ಮಿತ್ತಿದ್ರೆ 100% ಯು ಕ್ಯಾನ್ ರಿಮೂವ್ ಇಟ್ ಫ್ರಮ್ ಯರ್ ಹೆಡ್. Anybody who has cleared the UPSC exam, you can ask them. It is totally transparent and 100% it is merit based. First. Secondly, a second myth is that ಈ ಆಬ್ಜೆಕ್ಟಿವ್ ಟೈಪ್ ಇರೋದ್ರಿಂದ 100 ಕ್ವೆಶನ್ಸ್ ನಾವು ಸುಮ್ಮನೆ ಸರ್ಕಲ್ ಮಾಡ್ತಾ ಹೋಗ್ಬಿಟ್ರೆ ಬೈ ಲಕ್ ಕ್ಲಿಯರ್ ಆಗಿಬಿಡ್ಬೋದೇನೋ ಪ್ರಿಲಿಮ್ಸು ಅನ್ನೋದು ಕೆಲವು ಮಿತ್ಸ್ ಇಟ್ಕೊಂಡಿರ್ತಾರೆ. ದಟ್ ಆಲ್ಸೋ ಯು ಕ್ಯಾನ್ ರಿಮೂವ್. 100% ಆರ್ ಈವನ್ 1000ನಲ್ಲಿ 1% ಕೂಡ ಆ ಥರ ಯಾರು ಕ್ಲಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದೀಸ್ ಮಿತ್ಸ್. ಆ್ಯಂಡ್ ಎಲ್ಲ ಕಡೆ ಒಂದೊಂದು ಏನು ಹೇಳ್ತೀವಿ, ಡಿಸ್ಟ್ರಿಬ್ಯೂಟ್ ಯುವರ್ ಎಗ್ಸ್, ಅದೆಲ್ಲ ಸ್ಟಾಕ್ ಎಕ್ಸ್ಚೇಂಜಿಗೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಯುವರ್ ಎಗ್ಸ್ ಅಂದರೆ ಎಲ್ಲ ಎಕ್ಸಾಮು ಬರೆದುಬಿಡೋದು. ಆ ವರ್ಷದಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ ಎಷ್ಟಿದೆ, ಬ್ಯಾಂಕ್ ಎಕ್ಸಾಮ್, PSI, PEC, KS, UPSC, ಇನ್ಯಾವುದಾದ್ರೂ ಎಕ್ಸಾಮ್ ಇದ್ದರೆ ಎಲ್ಲ ಎಕ್ಸಾಮ್ಗಳಿಗೂ ಅಟೆಂಡ್ ಮಾಡಿಬಿಡೋದು, ಯಾವುದೋ ಒಂದು ಆಗಿಬಿಡುತ್ತೆ ಅಂತ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಅಟ್ಲೀಸ್ಟ್ UPSCಯಲ್ಲಿ ಯು ನೀಡ್ ಅ ಲಾಟ್ ಆಫ್ ಫೋಕಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ ಫಾರ್ UPSC, ಪ್ಯೂರ್ಲಿ ಫಾರ್ UPSC ಓದಬೇಕು. ಸೊ ಈ ಮಿತ್ಸ್ ಏನಿದೆ ಅದನ್ನು ಪರ್ಟಿಕ್ಯುಲರ್ ಆಗಿ ಯು ಶುಡ್ ರಿಮೂವ್. ಆ್ಯಂಡ್ ಇಟ್ ಈಸ್ ಅ ಚಾನ್ಸ್, ಲಕ್ ಅಂತ ತುಂಬ ಜನರ ಮನಸ್ಸಿನಲ್ಲಿರುತ್ತೆ. ಅಂದರೆ ಎಷ್ಟೊಂದು ಜನ ಬರೀತಾರಲ್ವ, ಹಾಗಾಗಿ ದ ಚಾನ್ಸ್ ಇಸ್ ದಟ್ ಇಫ್ ಯು ಆರ್ ಲಕ್ಕಿ ಯು ಮೈಟ್ ಗೆಟ್ ಥ್ರೂ ಅನ್ನೋದು. ದಟ್ ಆಲ್ಸೋ ಯು ಶುಡ್ ರಿಮೂವ್. ರೀಸನ್ ಬೀಯಿಂಗ್ ಇಟ್ಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಆಗಿ ಸಿಲೆಬಸ್ ಇಟ್ಟು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಪ್ರಿಲಿಮ್ಸು ಮೇನ್ಸು ಸಿಲೆಬಸ್ ಇದೆ, ಕ್ಲಿಯರ್ ಕಟ್ ಆಗಿ ಟಾಪಿಕ್ಸ್ ಇದೆ. ಆ ಸಿಲೆಬಸ್ ಪ್ರಕಾರ ಅದಕ್ಕೆ ಮೆಟೀರಿಯಲ್ ಇದೆ ಓದ್ಕೊಳ್ಳಿಕ್ಕೆ. ಆ್ಯಂಡ್ ನೀವು ಓದಿದ್ರೆ ಯುವರ್ ಪ್ರಾಬಬಿಲಿಟಿ ಆಫ್ ಕ್ಲಿಯರಿಂಗ್ ದ ಎಕ್ಸಾಮ್ ಇಸ್ ವೆರಿ ಹೈ. ಆ್ಯಂಡ್ ದೆರ್ ಇಸ್ ನಥಿಂಗ್ ಕಾಲ್ಡ್ ಲಕ್. ಲಕ್ ಇದ್ದರೆ ಒಂದು 5% 10% ಇರ್ಬೋದು ಅಷ್ಟೇ, ಮಹಾ ಅಂದರೆ, ಇಫ್ ಇಟ್ ವರ್ಕ್ಸ್ ಇನ್ ಯುವರ್ ಫೇವರ್. ಬಟ್ ಇಟ್ ಈಸ್ 90 or 95%. ಇಟ್ ಈಸ್ ಅಬೌಟ್ ಯುವರ್ ಹಾರ್ಡ್ ವರ್ಕ್. ಇಟ್ ಈಸ್ ಪ್ಯೂರ್ಲಿ ಯುವರ್ ಹಾರ್ಡ್ ವರ್ಕ್. ಆ್ಯಂಡ್ ಯು ರಿಯಲಿ ನೀಡ್ ಟು ವರ್ಕ್ ಹಾರ್ಡ್. ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೈಮ್ ಇನ್ ಯುವರ್ ಲೈಫ್. ಯು ಕ್ಯಾನ್ ಅಚೀವ್ ಎನಿಥಿಂಗ್ ಯು ವಾಂಟ್, ಎನಿಥಿಂಗ್. ಅಷ್ಟು ಎನರ್ಜಿನೂ ಇರುತ್ತೆ ಆ್ಯಂಡ್ ನಿಮ್ಮಲ್ಲಿ ಅಷ್ಟು ಫೋಕಸ್ಸು ಇರುತ್ತೆ. ಬಟ್ ಯು ಶುಡ್ ನೋ ವಾಟ್ ಯು ವಾಂಟ್. ಹಾಗಾಗಿ ನಿಜವಾಗ್ಲೂ ಬೇಕು ಅಂದ್ಕೊಂಡ್ರೆ ಆ ಎಕ್ಸಾಮ್ ಒಂದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಸೀರಿಯಸ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಥ್ರೂ. ಅದಿಲ್ಲದೆ ಏನೋ ಕೊಟ್ವಿ, ಒಂದು 4-5 ಅಟೆಂಪ್ಟು ಟ್ರೈ ಮಾಡ್ತಾ ಇದ್ದರೆ ಯಾವುದಾದ್ರೂ ಆಗ್ಬೋದೇನೋ ಅಂತ ವಿತೌಟ್ ಫುಲ್ ಎಫರ್ಟ್ ಏನಾದರೂ ಮಾಡಿದ್ರೆ ಯು ವಿಲ್ ಬಿ ವೇಸ್ಟಿಂಗ್ 3-4 years ಆಫ್ ಯುವರ್ ವೆರಿ ವೆರಿ ಪ್ರಿಷಿಯಸ್ ಟೈಮ್. ಅದು ಮಾಡಬೇಡಿ.
If you feel you're not made for it, I mean, hard work ಹಾಕಿದ್ರೆ ಎಲ್ಲರೂ ಯು ಆರ್ ಮೇಡ್ ಫಾರ್ ಇಟ್. ಬಟ್ ವಿತೌಟ್ ಪುಟ್ಟಿಂಗ್ ಹಾರ್ಡ್ ವರ್ಕ್, ಇಫ್ ಯು ಜಸ್ಟ್ ಕೀಪ್ ಡೂಯಿಂಗ್ ಇಟ್, ದೆನ್ ಯು ಆರ್ ನಾಟ್ ಮೇಡ್ ಫಾರ್ ಇಟ್ ಅನ್ಸಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಇಷ್ಟು ಹೇಳ್ತಾ ನಂದು ಜಸ್ಟ್ ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಜಸ್ಟ್ ಟು ಟೆಲ್ ದಟ್ ಇಟ್ ಈಸ್ ನಾಟ್ ಅನ್ ಎಕ್ಸಾಮ್ ಫಾರ್ ಓನ್ಲಿ ಟಾಪರ್ಸ್. ಆ ಥರ ಏನಿಲ್ಲ. ಅಂದರೆ ದಟ್ ಈಸ್ ಆಲ್ಸೋ ಅನ್ ಅದರ್ ಮಿತ್. 90% ಪ್ಲಸ್ ಇರೋ ಹುಡುಗರೇ ಕ್ಲಿಯರ್ ಆಗ್ತಾರಾ UPSC ಅಂದರೆ ಆ ಥರ ಏನಿಲ್ಲ. ವೆರಿ ವೆರಿ ಆವ್ರೇಜ್ ಸ್ಟೂಡೆಂಟ್ ನಾನು ಕೂಡ. I studied completely in Bangalore. I am from a commerce background. ನಾನು after PUC itself, I started doing my chartered accountancy. So, I had done my chartered accountancy and I was working. ಆ್ಯಂಡ್ ಆಗ UPSC ನಾನು ಡೆಲ್ಲಿಯಲ್ಲಿ ಆಡಿಟ್ಗೆ ಹೋಗಿದ್ದೆ, ಸೊ ಅಲ್ಲೇ ಬರೆಯೋಕ್ಕೆ ಶುರು ಮಾಡಿದೆ UPSC ಆ್ಯಂಡ್ ಐ ಕ್ಲಿಯರ್ಡ್ ಇಟ್. ನನ್ನ ಆಪ್ಷನಲ್ಲೂ ಕೂಡ ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿನೇ ತೊಗೊಂಡೆ. ಇನ್ಫ್ಯಾಕ್ಟ್ ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ ಆಪ್ಷನ್ ತೊಗೊಳ್ಳೋದು ನೀವು 1,000 ಜನ ಜೊತೆ ಮಾತಾಡಿದರೆ ಅದರಲ್ಲಿ ಒಬ್ಬರು ಇರಲ್ಲ. ಇಟ್ಸ್ ನಾಟ್ ಅ ವೆರಿ ಪಾಪ್ಯುಲರ್ ಆಪ್ಷನಲ್. ಈ ಆಪ್ಷನಲ್ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಚೂಸಿಂಗ್ ಅನ್ ಆಪ್ಷನಲ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಅಬೌಟ್ ಹೌ ಮಚ್ ಇಂಟ್ರೆಸ್ಟ್ ಯು ಹ್ಯಾವ್ ಇನ್ ದಟ್ ಆಪ್ಷನಲ್. Some people just take an option because somebody else has taken it or many people have taken it. ಆ ಥರ ಆಗಬಾರ್ದು. ಅದ್ರ ಬಗ್ಗೆ ಫರ್ದರ್ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್, ಸ್ಟೇಜ್ ವೈಸ್ ಲೆಟ್ಸ್ ಗೋ ಅಬೌಟ್ ಪ್ರಿಲಿಮ್ಸ್ ಕಡೆಯಿಂದ ವಿ ವಿಲ್ ಗೋ ಅಹೆಡ್. ಸೊ ಫಸ್ಟ್ ಆಫ್ ಆಲ್ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ 2 hours ಪೇಪರು, ಎರಡೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಅಂದರೆ 3 ತಪ್ಪು ಆನ್ಸರ್ ನೀವು ಮಾರ್ಕ್ ಮಾಡಿದ್ರೆ 1 ಕರೆಕ್ಟ್ ಆನ್ಸರ್ ಮಾರ್ಕ್ ಹೋಗುತ್ತೆ ನಿಮಗೆ. ಸೊ 1/3 ಇಸ್ ದಿ ನೆಗೆಟಿವ್ ಮಾರ್ಕಿಂಗ್. ಪೇಪರ್ 1 ವಿಲ್ ಹ್ಯಾವ್ 100 questions. 100 questions, ದಟ್ ಈಸ್ ಆಲ್ ಜನರಲ್ ಸ್ಟಡೀಸ್ ರಿಲೇಟೆಡು. ಪೇಪರ್ 2 ಬಂದು CSAT ನಿಮಗೆ 80 questions. ಎರಡಕ್ಕೂ 2 hours ಇರೋದು. ಸೊ ಪೇಪರ್ 1 ಜನರಲ್ ಸ್ಟಡೀಸ್ನಲ್ಲಿ ಯೂಶಲಿ ಏನು ಮಾಡ್ತೀವಿ ನಾವು, ಎಲ್ಲ ಸಬ್ಜೆಕ್ಟೂ ಇನ್ ಡೆಪ್ತ್ ಏನಿದೆ. ಫಾರ್ ಎಕ್ಸಾಂಪಲ್ ಸೈನ್ಸ್, ತುಂಬ ಜನ ಏನು ಮಾಡ್ತಾರೆ ಪ್ರಿಪ್ರೇಷನ್ ಟೈಮ್ನಲ್ಲಿ, ಅವ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮೇಲೆ ಓವರ್ ಎಂಫಸಿಸ್ ಹಾಕ್ಕೊಂಡು ಓದೋದು. ಬಟ್ ಇಫ್ ಯು ಸಿ ಇನ್ ದ ಆ್ಯಕ್ಚುಯಲ್ ಪ್ಯಾಟರ್ನ್, ಯು ಶುಡ್ ಬಿ ವೆರಿ ವೆರಿ ಫೋಕಸ್ಡ್. ನಿಮ್ಮ ಆ್ಯಕ್ಚುಯಲ್ ಪೇಪರ್ನಲ್ಲಿ ಎಷ್ಟು ಮಾರ್ಕ್ಸ್ಗೆ ಏನೇನು ಬರುತ್ತೆ ಅದ್ರ ಪ್ರಕಾರ ನಿಮ್ಮ ಎಫರ್ಟ್ನ ಡೆಡಿಕೇಟ್ ಮಾಡಬೇಕು. ಸೊ ಪ್ರಿಲಿಮ್ಸ್ನಲ್ಲಿ ಹೇಗಿರುತ್ತೆ, ಸೈನ್ಸಿಂದ ಒಂದು 5 questions ಬರುತ್ತೆ ಸೈನ್ಸಿಂದ. ಓಕೆ, ಹಿಸ್ಟ್ರಿಯಿಂದ ಅರೌಂಡ್ 18 questions. ನಾನು ಇದು 2020 ಪೇಪರ್ ಬ್ರೇಕಪ್ ಹೇಳ್ತಾ ಇದ್ದೀನಿ. ಅರೌಂಡ್ 18 questions ಯು ವಿಲ್ ಗೆಟ್ ಫ್ರಮ್ ಹಿಸ್ಟ್ರಿ. ಹಿಸ್ಟ್ರಿ ಅಂದರೆ 3 ಪಾರ್ಟ್ ಇದೆ ಅದರಲ್ಲಿ, ಏನ್ಷಿಯಂಟು, ಮಿಡಿವಲ್ಲು, ಮಾಡರ್ನ್, 3 ಪಾರ್ಟು ಸೇರಿಸಿ ಅರೌಂಡ್ 16 to 18 questions. ಜಾಗ್ರಫಿ ಅರೌಂಡ್ 14 questions. ಎಕನಾಮಿಕ್ಸ್ ಅರೌಂಡ್ 10 to 12 questions. ಕರೆಂಟ್ ಅಫೇರ್ಸ್, your main part, main chunk, that is about 25 questions. Hopefully I have not left anything. So as I said, history 18, polity around 12 to 13, economy around 10 to 12, geography around 14, environment around 8 questions. Science ನಾನು ಹೇಳ್ದಂಗೆ ಒಂದು 5 questions, ಮಿಸ್ಲೇನಿಯಸ್ ಒಂದು 8 questions, ಕರೆಂಟ್ ಅಫೇರ್ಸ್ 25 questions. ಈ ಬ್ರೇಕಪ್ ನೀವು ನೋಡಿದ್ರೆ you have to spend your time accordingly. Maximum emphasis on current affairs, similarly on polity, history, geography. ಈ ಥರ ಯಾವುದ್ರ ಮೇಲಾದರೂ ಓವರ್ ಟೈಮ್ ಸ್ಪೆಂಡ್ ಮಾಡೋದು, ಲೈಕ್ ಸೈನ್ಸ್ ಮೇಲೆ ಕಂಪ್ಲೀಟ್ ಟೈಮ್ ಸ್ಪೆಂಡ್ ಮಾಡಿ ಬೇರೆದು ನೆಗ್ಲೆಕ್ಟ್ ಮಾಡೋದು, ಇದು ಇಟ್ ವಿಲ್ ನಾಟ್ ಗಿವ್ ಯು ದ ರಿಕ್ವೈರ್ಡ್ ರಿಸಲ್ಟ್. ಸೊ ಪ್ರಿಪ್ರೇಷನ್ನಲ್ಲಿ ಪ್ರಿಲಿಮ್ಸ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ನಾನು ಕಷ್ಟಪಡ್ತಾ ಇದ್ದೀನಿ, ದಿನಕ್ಕೆ 20 ಗಂಟೆ ಓದ್ತೀನಿ ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡ್ತೀನಿ, ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಓದ್ತೀನಿ, ಅಲ್ಲ. ಇಟ್ ಈಸ್ ನಾಟ್ ದ್ಯಾಟ್. ಇಟ್ ಈಸ್ ಅಬೌಟ್ ಸ್ಮಾರ್ಟ್ ಪ್ರಿಪ್ರೇಷನ್. ಯು ರಿಯಲಿ ನೀಡ್ ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ದಟ್ ಸ್ಮಾರ್ಟ್ ಪ್ರಿಪ್ರೇಷನ್ ಯಾರು ಮಾಡ್ತಾರೆ, ಹಿ ವಿಲ್ ಬಿ ಅಹೆಡ್ ಆಫ್ ದಿ ಪರ್ಸನ್ ಹೂ ಇಸ್ ಓನ್ಲಿ ವರ್ಕಿಂಗ್ ಹಾರ್ಡ್. ಯು ನೀಡ್ ಟು ವರ್ಕ್ ಹಾರ್ಡ್ ಬಟ್ ಸ್ಮಾರ್ಟ್ಲಿ. ನಿಮಗೆ ಗೊತ್ತಿದ್ದಂಗೆ ಪ್ರಿಲಿಮ್ಸು ಅರೌಂಡ್ 10 lakh ಪೀಪಲ್, ಐ ಮೀನ್ ಅಪ್ಲಿಕೇಶನ್ಸ್ 10 lakh ಪೀಪಲ್ ಹಾಕ್ತಾರೆ UPSC ಅಪ್ಲಿಕೇಶನ್. ನಾನು ಈ ಮಾತು ಏನಕ್ಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಹೆದರ್ಸಕ್ಕಲ್ಲ, ಯು ಟು ಫಿಲ್ ಮೋರ್ ಕಾನ್ಫಿಡೆನ್ಸ್ ಇನ್ ಯು. 10 lakh ಪೀಪಲ್ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡೋದೇ 5.5-6 ಲಕ್ಷ ಜನ.
ಏನು ಅರ್ಥ ಆಯ್ತು ನಿಮಗೆ? 4 ಲಕ್ಷ ಜನ ಪ್ರಿಲಿಮ್ಸಿಗೆ ಬರೋದು ಇಲ್ಲ ಎಕ್ಸಾಮ್ಗೆ. ಅರ್ಥ ಆಗ್ತಿದೆಯಾ? ದೇ ಆರ್ ನಾಟ್ ಸೀರಿಯಸ್ ಅನ್ನೋದು ಸಿಂಪಲಾಗಿ ಎಕ್ಸಾಮ್ಗೆ ಬರ್ತಾ ಇಲ್ಲ. ಸೊ ಈವನ್ ಈ 6 ಲಕ್ಷ ಜನ ಯಾರು ಬರ್ತಾರೆ ಅದರಲ್ಲಿ ನೀವು ಅವ್ರಿಗೇನು ಹೆದರಬೇಕಾಗಿಲ್ಲ. ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 80% ನಾನು ಹೇಳ್ದಂಗೆ ಸುಮ್ಮನೆ ಬಂದು ಆನ್ಸರ್ ಮಾಡಿದ್ರೆ ನೋಡೋಣ ಚಾನ್ಸ್ ಇದ್ದರೆ ಕ್ಲಿಯರ್ ಆಗಿಬಿಡ್ತೀವೇನೋ ಅಂತ ಬರೋರು. ಆ್ಯಕ್ಚುಲ್ ಸೀರಿಯಸ್ ಪೀಪಲ್ ಏನಿದೆ ಯೂಶಲಿ ದೇ ಸೇ ಇಸ್ ಅರೌಂಡ್ 50,000-60,000 ಪೀಪಲ್ ಮೈಟ್ ಬಿ ವೆರಿ ವೆರಿ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಇಟ್. ದಟ್ ಈಸ್ ದ ಆ್ಯಕ್ಚುಲ್ ಕಾಂಪಿಟೇಷನ್. ಅವ್ರನ್ನಲ್ಲಿ ನೀವು ಒಬ್ಬರಾಗಿರಬೇಕು ಆ್ಯಂಡ್ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದರೆ ಆ್ಯಸ್ ಐ ಸೆಡ್ ಸ್ಮಾರ್ಟ್ ಸ್ಟಡಿ ಇರಬೇಕು ನಿಮ್ಮಲ್ಲಿ. ಸೊ ಫಸ್ಟ್ ಪೇಪರ್ ಅದು ಹೇಳಿದೆ ಬ್ರೇಕಪ್ಪು. ಸೆಕೆಂಡ್ ಪೇಪರು ನಿಮಗೆ ಸಿ ಸ್ಯಾಟ್ ಅಂದರೆ ಇಟ್ ಈಸ್ ಅ ಕ್ವಾಲಿಫೈಯಿಂಗ್ ಪೇಪರ್. ಸೊ ಯಾರಿಗಾದರೂ ಅಂದರೆ ಭಯ ಇರೋರಿದ್ದರೆ ಡೋಂಟ್ ಬಿ ಸ್ಕೇರ್ಡ್. ನಿಮಗೆ ಕ್ಯಾಲ್ಕುಲಸ್ಸು ಟ್ರಿಗ್ನಾಮೆಟ್ರಿ ಏನೂ ಕೇಳಲ್ಲ ಅಲ್ಲಿ. ಇಟ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್, ಅನಲಿಟಿಕಲ್ ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್ ಆಲ್ಸೋ ಬೇಸಿಕ್ ಇಂಗ್ಲೀಷ್. ನಾನು ಕನ್ನಡ ಮೀಡಿಯಮ್ದವನು, ನಾನು ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋ ಭಯ ಇದ್ದರೂ ಕೂಡ ದಯವಿಟ್ಟು ಹೆದರಬೇಡಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಯು ನೀಡ್ ಓನ್ಲಿ 33% ಕ್ವಾಲಿಫೈಯಿಂಗ್ ಪೇಪರ್. ಅದು 33% ಇಸ್ ವಾಟ್ ಯು ರಿಕ್ವೈರ್. ಆ್ಯಂಡ್ ಆ ಕ್ವಾಲಿಫೈಯಿಂಗ್ ಪೇಪರಲ್ಲೂ ಔಟ್ ಆಫ್ 80 ಕ್ವೆಶನ್ಸ್ ನಿಮ್ಗೆ ಇಂಗ್ಲೀಷ್ ಪೋರ್ಷನ್ ಈಸ್ ವೆರಿ ಲೆಸ್ ಆ್ಯಂಡ್ ಆಲ್ಸೋ ವೆರಿ ವೆರಿ ಸಿಂಪಲ್. ಎಷ್ಟು ಸಿಂಪಲ್ ಅಂದರೆ ಇಟ್ ವಿಲ್ ಜಸ್ಟ್ ನಿಮಗೆ ಅದು ಓದೋಕ್ಕೆ ಬಂದರೆ ಸಾಕು, ಅಷ್ಟು ಸಿಂಪಲಾಗೇ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ಯು ಕ್ಯಾನ್ ವಿತ್ ಫ್ಯೂ ಮಂತ್ಸ್ ಆಫ್ ಎಫರ್ಟ್, ರೆಗ್ಯುಲರ್ ಎಫರ್ಟ್, ಕೆಲವು ಮೆಟೀರಿಯಲ್ ತೊಗೊಂಡು ಮಾಡಿದ್ರೆ ದಟ್ ವಿಲ್ ಬಿ ಎನಫ್. ಸೊ ಇದು 2 ಪೇಪರ್. ಪ್ರಿಲಿಮ್ಸ್ ನೀವು ಕ್ಲಿಯರ್ ಮಾಡೋದು, ಕ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಇಫ್ ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿ ರೇಸ್ ಯು ಹ್ಯಾವ್ ಟು ಕ್ಲಿಯರ್ ದ ಎಕ್ಸಾಮ್. ಹಾಗಾಗಿ ಪ್ರಿಲಿಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅದಕ್ಕೆ. ಆ್ಯಂಡ್ ಪ್ರಿಲಿಮ್ಸ್ ಹೇಗೆ ಅಂದರೆ ಇಟ್ ಈಸ್ ವೆರಿ ಬ್ರಾಡ್, ವೆರಿ ವೆರಿ ಬ್ರಾಡ್. ನೀವು ತುಂಬ ಓದಬೇಕಾಗತ್ತೆ ಜನರಲ್ ನಾಲೆಡ್ಜ್ ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಕೂಡ. ಹಾಗಾಗಿ ನೀವು ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಯುವರ್ ಮೆಟೀರಿಯಲ್ ವಾಟ್ ಯು ಡಿಸೈಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಏನು ಮಾಡ್ತಾರೆ, ಮೆಟೀರಿಯಲ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಇಷ್ಟ ಬಂದಂಗೆಲ್ಲ ಒಂದು 10 ಟೈಪ್ ಆಫ್ ಮೆಟೀರಿಯಲ್ ತೆಗೆದಿಟ್ಕೊಂಬಿಡೋದು. ಯಾವುದು ಮಾರ್ಕೆಟಲ್ಲಿ ಹೊಸದು ಬಂತು, ವಾಜಿರಾಮ್ ಆ್ಯಂಡ್ ರವಿ, ಅದೊಂದು ತೆಗೆದಿಟ್ಕೊ, ALS ಅದೊಂದು ತೆಗೆದಿಟ್ಕೊ, ಇನ್ನೊಂದು ಎಲ್ಲ ಮೆಟೀರಿಯಲ್ ತೆಗೆದಿಟ್ಕೊಂಬಿಡೋದು. ಲಾಸ್ಟಿಗೆ ಯಾವುದು ಓದಲ್ಲ. ಇನ್ನೊಂದು ಲಾಸ್ಟಲ್ಲಿ ಯಾವುದಾದ್ರೂ ಒಂದು ಸ್ನಿಪ್ಪೆಟ್ ಅಂತ ಬಿಟ್ಟರೆ ಅದನ್ನು ತೊಗೊಂಬಂದ್ಬಿಟ್ಟು ಇದು ನಾನು ಓದಿ ಕ್ಲಿಯರ್ ಮಾಡಬೇಕು ಅಂದ್ಕೊಳ್ಳೋದು. ಇದು ಇಟ್ ವಿಲ್ ನಾಟ್ ಗಿವ್ ದ ರಿಕ್ವೈರ್ಡ್ ರಿಸಲ್ಟ್. ಹಾಗಾಗಿ ನಿಮ್ಮ ಮೆಟೀರಿಯಲ್ ಫಸ್ಟ್ ಚೂಸ್ ಅ ಗುಡ್ ಮೆಟೀರಿಯಲ್ ಆ್ಯಂಡ್ ಅದು ಇಟ್ ಶುಡ್, ನೀವು ನಿಮ್ಮ ಅನಾಲಿಸಿಸ್ ದಟ್ ಶುಡ್ ಬಿ ಸಫಿಷಿಯೆಂಟ್. ಆ ಮೆಟೀರಿಯಲ್ ಓದೋದು ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅಷ್ಟು ಮೆಟೀರಿಯಲ್ ನೀವು ಏನು ಸೆಲೆಕ್ಟ್ ಮಾಡ್ಕೊತೀರಾ ಅದನ್ನು ಥರೋವಾಗಿ ಓದೋದು ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಮೀ, ವಿತೌಟ್ ರಿವಿಷನ್ ನಥಿಂಗ್ ಇಸ್ ಗೋಯಿಂಗ್ ಟು ಗಿವ್ ಯು ಗುಡ್ ರಿಸಲ್ಟ್. ಆವತ್ತಿನ ದಿನ 4 ಆಪ್ಷನ್ ಇದ್ದರೆ 4ನಲ್ಲಿ 2 ಆಪ್ಷನ್ ಅಂತೂ ಇಟ್ ವಿಲ್ ಬಿ ವೆರಿ ಕ್ಲೋಸ್, 2 ಆಪ್ಷನ್ಸ್. ನೀವು ಆ 2 ಆಪ್ಷನ್, ಆ 4 ಆಪ್ಷನ್ನಲ್ಲಿ ಕರೆಕ್ಟ್ ಆನ್ಸರ್ ಮಾರ್ಕ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಹ್ಯಾಡ್ ಅ ಥರೋ ರೀಡಿಂಗ್. ಆಬ್ಜೆಕ್ಟಿವ್ ಟೈಪ್ ಅರ್ಥ ಆಗ್ತಿದೆಯಲ್ಲ? ವೆನ್ ಇಟ್ ಈಸ್ ಅನ್ ಆಬ್ಜೆಕ್ಟಿವ್ ಟೈಪ್, ಇಫ್ ದ ಆನ್ಸರ್ಸ್ ಆರ್ ವೆರಿ ಕ್ಲೋಸ್ ಯು ನೀಡ್ ದಟ್ ಅಮೌಂಟ್ ಆಫ್ ಆಪ್ಟಿಟ್ಯೂಡ್ ಟು ಮಾರ್ಕ್ ದಿ ಕರೆಕ್ಟ್ ಆನ್ಸರ್. ಅದಕ್ಕೆ ನೀವು ಥರೋ ರೀಡಿಂಗ್ ಇರಬೇಕಂದ್ರೆ ಬೇಸಿಕ್ಲಿ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಾಟ್ ಎವರ್ ಯು ಹ್ಯಾವ್ ರೆಡ್ ಮೆಟೀರಿಯಲ್ ನಾನು ಹೇಳ್ದಂಗೆ ಅದನ್ನು ಒಂದು ಮಿನಿಮಮ್ 2 ಸಲ ಓದಿರಬೇಕು. 3-4 ಸಲ ಕೂಡ ಓದಿದ್ರೆ ಇಟ್ ಈಸ್ ಮಚ್ ಬೆಟರ್. ಯೋರ್ ಪ್ರಾಬಬಿಲಿಟಿ ಆಫ್ ಕ್ಲಿಯರಿಂಗ್ ದ ಎಕ್ಸಾಮ್ ವಿಲ್ ಬಿ ವೆರಿ ಹೈ. ನಾವು ಪ್ರಿಲಿಮ್ಸ್ ಬಗ್ಗೆ ನೀವು ಕರೆಂಟ್ ಅಫೇರ್ಸ್ ಓದೋದ್ರ ಬಗ್ಗೆ ಒಂದು ಕ್ವಿಕ್ಕಾಗೆ ಒಂದು 2 ಮಿನಿಟ್ಸಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಓದೋದು ಅಂದರೆ ಏನು, ಯಾವ್ದು ಮಾರ್ಕೆಟಲ್ಲಿ ಬುಕ್ ಸಿಗುತ್ತೋ ಒಂದು 4-5 ಬುಕ್ ತಂದಿಟ್ಕೊಳ್ಳೋದು, ಕರೆಂಟ್ ಅಫೇರ್ಸ್ ಓದ್ತಾ ಇರೋದು, ಅದಕ್ಕೆ ತಲೆ ಬುಡ ಇರಲ್ಲ, 4-5 ದಿನ ಆದಮೇಲೆ ಎಲ್ಲ ಮರ್ತೋಗ್ತೀವಿ, ಆ ಲೆಕ್ಕದಲ್ಲೆಲ್ಲ ಕೆಲವರು ಓದ್ತಾ ಇರ್ತಾರೆ. ಇಟ್ ಡಸಂಟ್ ಗಿವ್ ಯು ಎನಿ ರಿಸಲ್ಟ್. ಆಫ್ಟರ್ ಅ ಕಪಲ್ ಆಫ್ ಮಂತ್ಸ್ ಯು ಗೆಟ್ ಬೋರ್ಡ್. ಏನಪ್ಪ ಈ ಎಕ್ಸಾಮು, ಏನು ಓದಬೇಕು, ಎಷ್ಟು ಓದಬೇಕು, ಈ ಥರ ತಲೆ ನೋವು ಬಂದುಬಿಡ್ತಾ ಇದೆಯಲ್ಲ ಅಂತ. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ಯಾವಾಗಲೂ ನೀವೇನು ಮಾಡಬೇಕು, ಇಫ್ ಯು ಸಿ ಅ ಕಪಲ್ ಆಫ್ ಕ್ವೆಶ್ಚನ್ ಪೇಪರ್ಸ್ ಪಾಸ್ಟ್ 4-5 ಇಯರ್ಸ್, ನಿಮಗೆ ಆ ಕ್ವೆಶ್ಚನ್ ನೋಡಿದ್ರೆ ಏನು ಅನಿಸುತ್ತೆ, ಎಂತೆಂಥ ಕ್ವೆಶ್ಚನ್ ಕೇಳ್ತಿದ್ದಾರೆ, ಇದು ಯಾರಪ್ಪ ಗುರ್ತಿಟ್ಕೊಳ್ತಾರೆ ಅಂತ. ಹಾಗಿರಲ್ಲ. ನೀವು ಆ ಇಯರ್ಗೆ ಆ್ಯಕ್ಚುಲಿ ನೋಡಿದ್ರೆ ಇಟ್ ವುಡ್ ಬಿ ಅ ವೆರಿ ರಿಲೆವೆಂಟ್ ಇಶ್ಯೂ. ಮ್ಯಾಕ್ಸಿಮಮ್ ಆ ಥರನೇ ಇರುತ್ತೆ.
ನಾನು 25 ಏನು ಕರೆಂಟ್ ಅಫೇರ್ಸ್ ಅಂತ ಹೇಳಿದೆ, ಮೋಸ್ಟ್ ಆಫ್ ದೆಮ್ ದಟ್ ಇಯರ್ ರಿಲೆವೆಂಟ್. ಫಾರ್ ಎಕ್ಸಾಂಪಲ್ ಈ ಇಯರ್ ಆಲ್ ರಿಲೆವೆಂಟ್. ಅಫ್ಕೋರ್ಸ್ ಕರೋನಾ ಎಲ್ಲ ಬಂದಮೇಲೆ ಈಗೆಲ್ಲ ಕರೋನಾ ಅನ್ಕೋಬೇಕಷ್ಟೇ, ಅದಲ್ಲ. ಬಟ್ ಅದರ್ವೈಸ್ ಯೂಶಲಿ ಆ ಇಯರ್ ಇರೋ ಎಲ್ಲ ಕರೆಂಟ್ ಅಫೇರ್ಸ್ದು ಇಂಪಾರ್ಟೆಂಟ್ ಪಾರ್ಟ್ ದೇ ವಿಲ್ ಗಿವ್. ಫಾರ್ ಎಕ್ಸಾಂಪಲ್ ದಟ್ ಇಯರ್ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಆಗಿದೆ, ಅದ್ರ ಬಗ್ಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಸ್ಕೀಮ್ ಬಗ್ಗೆ ಕೇಳಿರ್ಬೋದು. ಅಥವಾ ಆ ಇಯರ್ ಯಾವುದಾದ್ರೂ ಸ್ಯಾಟಿಲೈಟ್ ನಾವು ಲಾಂಚ್ ಮಾಡಿದರೆ ಅದು ದಟ್ ಬಿಕಮ್ಸ್ ಇಂಪಾರ್ಟೆಂಟ್ ಇನ್ ದಟ್ ಇಯರ್. ಸಿಮಿಲರ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯಾವುದಾದ್ರೂ ಹೊಸ ಮೆಕ್ಯಾನಿಸಮ್ ಬಂದು ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಆ ಥರ ಆ ಇಯರ್ ರಿಲೆವೆಂಟ್. ಅಂದರೆ ಬೇಸಿಕ್ಲಿ ಪೇಪರ್ ಈಸ್ ಕಂಪಲ್ಸರಿ ಕರೆಂಟ್ ಅಫೇರ್ಸ್ಗೆ. ಯು ಆರ್ ರೀಡಿಂಗ್ ನ್ಯೂಸ್ ಪೇಪರ್. ಬಟ್ ನ್ಯೂಸ್ ಪೇಪರ್ ನಾವೆಲ್ಲ ಹೆಂಗೆ ಓದ್ತೀವಿ? ನಮಗೆ ಆ್ಯಕ್ಚುಲಿ ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ ಎಲ್ಲರಿಗೂ ಹೇಗಿದೆ ಅಂದರೆ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು? ಪೇಜ್ 3 ಅಥವಾ ಪೇಜ್ 2ನಲ್ಲಿ ಇದರಲ್ಲಿ ಕ್ರೈಮ್ ಪಾರ್ಟ್ ಓದೋದು, ಅಥವಾ ಫ್ರಂಟ್ ಪೇಜಲ್ಲಿ ಯಾವುದೋ ಮಸಾಲಾ ನ್ಯೂಸು. ಇದಲ್ಲ. ಯು ಪಿ ಎಸ್ ಸಿಗೆ ಇಫ್ ಯು ಆರ್ ರೀಡಿಂಗ್ ನ್ಯೂಸ್ ಪೇಪರ್, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ನೀವೇನು ಓದಬೇಕು? ಇಟ್ಸ್ ನಾಟ್ ದಿ ಪೊಲಿಟಿಕಲ್ ಸ್ಟಫ್, ಕ್ರೈಮ್ ಇದೆಲ್ಲ ಅಲ್ಲ. ವಾಟ್ ಈಸ್ ರಿಲೆವೆಂಟ್ ಫಾರ್ ಯು ಪಿ ಎಸ್ ಸಿ ಪೇಪರು, ಆ ರೀತಿಯಲ್ಲಿ ಓದೋದು ತುಂಬ ಇಂಪಾರ್ಟೆಂಟ್. ಯು ಪಿ ಎಸ್ ಸಿಗೆ ಇಂಪಾರ್ಟೆಂಟ್ ಏನು? ಫ್ಯಾಕ್ಚುಯಲ್ ಥಿಂಗ್ಸ್ ಅಬೌಟ್ ಟೆಕ್ನಾಲಜಿ, ದಟ್ ಇಯರ್ಸ್ ಕರೆಂಟ್ ಟ್ರೆಂಡ್ಸು, ಬಡ್ಜೆಟ್ರಿ ಇಶ್ಯೂಸು, ಎಕನಾಮಿಕ್ ಇಶ್ಯೂಸು, ಹಿಸ್ಟ್ರಿ ರಿಲೇಟೆಡ್. ಇಫ್ ದೇರ್ ಇಸ್ ಸಮ್ ಹೊಸದಾಗಿ ಯಾವುದಾದ್ರೂ ಒಂದು ಸಿಕ್ಕಿದೆ, ವೆನ್ ದೇ ವೇರ್ ಡೂಯಿಂಗ್ ಎಕ್ಸ್ಕವೇಷನ್, ಯಾವುದಾದ್ರೂ ಸಿಕ್ಕಿದೆ ಅಂಥದ್ದು ಯಾವುದಾದ್ರೂ, ಅದು ಯಾವ ಸಿವಿಲೈಸೇಷನ್ದು, ಆ ಥರ ಹಿಸ್ಟ್ರಿ ರಿಲೇಟೆಡು. ಜಾಗ್ರಫಿ ರಿಲೇಟೆಡ್, ಈ ಸಲ ಭಾರಿ ಮಳೆ ಬಂದುಬಿಟ್ಟಿದೆ, ಏನಕ್ಕೆ ಬಂತು, ವಾಟ್ ಈಸ್ ಇಂಡಿಯನ್ ಮಾನ್ಸೂನ್ ಸಿಸ್ಟಮ್, ಇದ್ರ ಬಗ್ಗೆ ರಿಲೆವೆಂಟ್ ಕ್ವೆಶನ್ಸು. ಸೊ ಆ ಥರದ್ದು ವೆನ್ ಯು ಆರ್ ರೀಡಿಂಗ್ ವೆನ್ ನೀವು ಪೇಪರ್ ಓದ್ತಾ ಇರಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ರಿಲೆವೆಂಟ್ ಇಶ್ಯೂಸ್ ಇದರಲ್ಲಿ ಏನು ಅಂತ ಅದನ್ನು ಓದಬೇಕು. ಓದೋದೇ ಅಲ್ಲ, ಅದನ್ನು ನೋಟ್ ಮಾಡ್ಕೋಬೇಕು. ಕೆಲವರೆಲ್ಲ ಇರ್ತಾರೆ ಪೇಪರ್ ಕಟ್ಟಿಂಗ್ಗಳು ಮಾಡ್ಕೊಂಡು ಎಲ್ಲ ಒಂದು ಪುಸ್ತಕಕ್ಕೆ ಹಾಕೊಂಡು ಇಟ್ಟಿರ್ತಾರೆ, ಅದು ಅವ್ರ ಜೀವನದಲ್ಲಿ ಯಾವತ್ತೂ ಓದಿರಲ್ಲ. ಆಯಿತಾ? 2-3 ವರ್ಷ ಆದಮೇಲೆ ಆ ಬುಕ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಶೆಲ್ಫ್ಗೆ ಹಾಕ್ಬಿಟ್ಟು ಮತ್ತೆ ಕಟ್ ಮಾಡಿ ಹಾಕ್ತಾ ಇರ್ತಾರೆ. ಅದು ಯಾರು ಓದಬೇಕು ಅನ್ನೋದಂತೂ ನನಗಂತೂ ಗೊತ್ತಿಲ್ಲ. ಅದು ಬೇರೆಯವ್ರಿಗೆ ಏನಾದರೂ ಎತ್ತಿಟ್ಟಿರ್ತಿದ್ದಾರೇನೋ, ಅದು ಯಾರಿಗೂ ಯೂಸ. ಹಾಗೆ ಮಾಡಬಾರ್ದು ಪ್ಲೀಸ್. ಆವತ್ತಿನ ದಿನದ ಆವತ್ತು ನೀವು ಏನು ನ್ಯೂಸ್ ಪೇಪರ್ ಓದ್ತೀರಾ ಅದರದ್ದು ಪಾಯಿಂಟ್ಸ್ ಸ್ವಲ್ಪ ಬರೆದಿಟ್ಕೊಂಡ್ಬಿಡ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮ್ಗೆ ಅಫ್ಕೋರ್ಸ್ ಆಮೇಲೆ ನಮಗೆಲ್ಲ ಈ ಕರೆಂಟ್ ಅಫೇರ್ಸ್ ಬುಕ್ಗಳು ಬರುತ್ತಲ್ಲ ಮಾರ್ಕೆಟ್ನಲ್ಲಿ, ಮತ್ತು ಯಾಕೆ ಓದೋದು ನ್ಯೂಸ್ ಪೇಪರ್, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಕೆಲವ್ರು ಅನ್ಕೋಬೋದು. ದೇರ್ ಇಸ್ ಆಲ್ವೇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಯು ಹ್ಯಾವ್ ರೆಡ್, ದ ಒರಿಜಿನಲ್ ಥಿಂಗ್, ಆ್ಯಂಡ್ ನೀವು ಯಾವ ಥರ ಅದನ್ನು ನೋಟ್ ಮಾಡ್ಕೊಳ್ತೀರಾ ಅಂತ. ಸಿಂಪಲ್ ಆಗಿ 1 ಪಾಯಿಂಟ್ 2 ಪಾಯಿಂಟ್ಸಲ್ಲಿ, ಆ್ಯಂಡ್ ಬೇರೆ ಯಾರೋ, ಬಿಕಾಸ್ ಅವರ ಪರ್ಸ್ಪೆಕ್ಟಿವಲ್ಲಿ ಓದಿ ಅವ್ರ ಪಾಯಿಂಟ್ ನೋಟ್ ಮಾಡ್ಕೊಂಡಿರೋದು ನೀವು ಗ್ರಾಸ್ ಮಾಡ್ಕೊಳಕ್ಕಾಗಲ್ಲ. ಈಗ ನಾನೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು 2 ಪಾಯಿಂಟ್ ಬರೆದ್ರೆ ನನಗೆ ಗೊತ್ತು ಅದ್ರದ್ದು, ಆ 2 ಪಾಯಿಂಟ್ ಓದಿದ್ರೆ ನಾನು ಎಂಟೈರ್ ಪ್ಯಾರಾಗ್ರಾಫನ್ನು ನಾನು ಐ ವಿಲ್ ಬಿ ಏಬಲ್ ಟು ರೀಕಲೆಕ್ಟ್. ನೀವು ಅದನ್ನು ರೀಕಲೆಕ್ಟ್ ಮಾಡೋಕ್ಕಾಗಲ್ಲ. ಆ 2 ಪಾಯಿಂಟ್ ಓದಿದ್ರೆ ನೀವು ಆ 2 ಪಾಯಿಂಟಿಂದ ಮಾತ್ರನೇ ರೀಕಲೆಕ್ಟ್ ಮಾಡ್ಕೊಳಕ್ಕಾಗತ್ತೆ ಅಷ್ಟೇ, ಏನು ಬರೆದಿರ್ತೀರ. ಸೊ ಹಾಗಾಗಿ ಇಟ್ ಬಿಕಮ್ಸ್ ವೆರಿ ರೆಲೆವೆಂಟ್. ಲಾಸ್ಟಲ್ಲಿ ಬರೋ ಬುಕ್ ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ನೀವೆಲ್ಲ ಏನು ಓದಿರ್ತೀರಾ ಆ ಥರ ಯಾವುದಾದ್ರೂ ಲಾಸ್ಟಲ್ಲಿ, ಫಾರ್ ಎಕ್ಸಾಂಪಲ್ ವಿಸರ್ಡೋ, ಕಾಂಪಿಟೇಷನ್ ಸಕ್ಸಸ್ಸೋ, ಇನ್ನೊಂದು ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಯಾವುದಾದ್ರೂ ಸಿಕ್ಕಿದಾಗ ನಿಮ್ಗೆ ಏನಾಗುತ್ತೆ, ಅದನ್ನು ನೀವು ಓದ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಈ ಪಾಯಿಂಟ್ ನನಗೆ ಗೊತ್ತಿದೆ, ಈ ಪಾಯಿಂಟ್ ನನಗೆ ಗೊತ್ತಿದೆ, ನಾನು ಓದಿದ್ದೀನಿ ಅಂತ. ಕೆಲವು ಪಾಯಿಂಟ್ಸು ನೀವು ಓದಿರಲ್ಲ, ಬಿಕಾಸ್ ಇಟ್ ಹ್ಯಾಸ್ ಕಮ್ ಇನ್ ಸಮ್ ಅದರ್ ಪೇಪರ್ ಆರ್ ಫಾರ್ ಸಮ್ ರೀಸನ್ ಆಬ್ವಿಯಸ್ಲಿ ಯು ಹ್ಯಾವೆಂಟ್ ರೆಡ್ ಆಲ್ ದ ನ್ಯೂಸ್ ಪೇಪರ್ಸ್ ಅಲ್ವಾ. ಹಾಗಾಗಿ ಅಂಥ ಪಾಯಿಂಟ್ಸ್ ಮಾತ್ರ ಅದರಿಂದ ನೀವು ಕವರ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ 80% ಆರ್ ಸಮಥಿಂಗ್ ನೀವು ಓದಿರ್ತೀರಾ, ಒಂದು 20% ವಿಲ್ ಬಿ ಅಡಿಷನಲ್ ಇನ್ಫಾರ್ಮೇಷನ್ ವಿಚ್ ಯು ವಿಲ್ ಬಿ ಗೆಟಿಂಗ್ ಫ್ರಮ್ ದೀಸ್ ಮೆಟೀರಿಯಲ್ಸ್. ಸೊ ರೆಗ್ಯುಲರಾಗಿ ಪೇಪರ್ ಓದೋದು ಇಂಪಾರ್ಟೆಂಟ್. ಆ್ಯಂಡ್ ಪೇಪರ್ ಯಾವಾಗಲೂ, ಐ ಮೀನ್ ಇಟ್ ಈಸ್ ಜಸ್ಟ್ ಅ ಸಜೆಷನ್, ಇದೇ ಥರ ಮಾಡಿ ಅಂತ ನಾನು ಯಾವುದೂ ಹೇಳ್ತಿಲ್ಲ. ಇಟ್ ಈಸ್ ನಾನು ಹೇಗೆ ಓದಿದೆ, ಮೈ ಸ್ಟೈಲು ಅನ್ನೋದು ಹೇಳ್ತೀನಿ. ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಯೋರ್ ಕಂಫರ್ಟ್ ಆ್ಯಂಡ್ ಯೋರ್ ವೇ ಆಫ್ ಸ್ಟಡಿ. ಈಚ್ ಒನ್ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಸ್ಟೈಲ್. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾವು ಯೂಶಲಿ ಒಂದು ಸಾಲಿಡ್ ಆಗಿ ಒಂದು 7 hours ಮಲ್ಕೋಬೇಕು. ಮಲ್ಕೊಂಡು ಎದ್ಮೇಲೆ ಇಟ್ ನೀಡ್ಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಹಾಗಾಗಿ ಬೆಳಗ್ಗೆ ಎದ್ದಾಗ ಯು ವಿಲ್ ಬಿ ಯುವರ್ ರಿಟೆನ್ಷನ್ ಕೆಪಾಸಿಟಿ ಆ್ಯಂಡ್ ಯುವರ್ ಇದು 100% ಇರುತ್ತೆ ಆಲ್ಮೋಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ. ಆ ಟೈಮ್ನಲ್ಲಿ ಸ್ವಲ್ಪ ಟಫರ್ ಸಬ್ಜೆಕ್ಟ್ಸ್ ಓದಿ. ಲೈಕ್ ಯಾರಿಗಾದ್ರೂ ಹಿಸ್ಟ್ರಿ ಕಷ್ಟ ಅನಿಸಿದ್ರೆ, ಇಲ್ಲ ಮ್ಯಾಥ್ಸು ಕೆಲವ್ರು ಕಷ್ಟ ಅನಿಸಿದವರಿದ್ದರೆ, ಪ್ರಿಲಿಮ್ಸ್ ಪಾರ್ಟ್ ಹೇಳ್ತಾ ಇದ್ದೀನಿ, ಅವರು ಆ ಕಷ್ಟವಾದಿದ್ದು ಬೆಳಗ್ಗೆ ಹೋದರೆ, ಬಿಕಾಸ್ ನಿಮ್ಮ ಅಟೆಂಟಿವ್ ಏನಿದೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ಟುವರ್ಡ್ಸ್ ದ ಡೇ ಎಂಡ್ ನಿಮ್ಮ ಎನರ್ಜಿ ಲೆವೆಲ್ಸ್ ವಿಲ್ ಬಿ ಮಚ್ ಲೆಸ್ಸರ್. ಆ ಟೈಮ್ನಲ್ಲಿ ಯು ಕ್ಯಾನ್ ರೀಡ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಯು, ಬಿಕಾಸ್ ವಿತ್ ಈವನ್ 50% ಆಫ್ ಯುವರ್ ಎನರ್ಜಿ ಲೆವೆಲ್ಸ್ ಯು ವಿಲ್ ಸ್ಟಿಲ್ ಫೈಂಡ್ ಇಟ್ ಗುಡ್.
ಸೊ ದಟ್ ಈಸ್ ಒನ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ. ನ್ಯೂಸ್ ಪೇಪರ್ ಬಿಕಾಸ್ ಡೈಲಿ ಇಟ್ ಇಸ್ ನ್ಯೂ. ನಾನು ಈವ್ನಿಂಗ್ ಓದ್ತಾ ಇದ್ದೆ ನ್ಯೂಸ್ ಪೇಪರು. ಆಗ ಈವ್ನಿಂಗ್ ಅದನ್ನೇ ಬರ್ಕೊಳ್ತಾ ಇದ್ದೆ ಪಾಯಿಂಟ್ಸ್. ಮಾರ್ನಿಂಗ್ ಓದೋ ಬದಲು ನ್ಯೂಸ್ ಪೇಪರ್ ಈವ್ನಿಂಗ್ ಓದ್ತಾ ಇದ್ದೆ ಆ ಡೇ ಆ ಪೇಪರ್. ಬಿಕಾಸ್ ಆಗ ನನ್ನ ಎನರ್ಜಿ ಲೆವೆಲ್ ಕಮ್ಮಿ ಇದ್ದರೂ ಐ ಆಮ್ ಏಬಲ್ ಟು ರೀಡ್ ಬಿಕಾಸ್ ಇಟ್ ಈಸ್ ನ್ಯೂ ಎವ್ರಿ ಡೇ. ಇಟ್ಸ್ ಫ್ಯಾಕ್ಚುಯಲ್ ಥಿಂಗ್ಸ್. ವೆರಾಸ್ ಇನ್ ದ ಮಾರ್ನಿಂಗ್ ಯು ಕ್ಯಾನ್ ರೀಡ್ ಸಮಥಿಂಗ್ ವಿಚ್ ಇಸ್ ವೆರಿ ಟಫ್ ಫಾರ್ ಯು ಬಿಕಾಸ್ ಯುವರ್ ಕೆಪಾಸಿಟಿ ಟು ಗ್ರಾಸ್ಪ್ ಇಸ್ ವೆರಿ ಗುಡ್. ಸೊ ಇಟ್ ಇಸ್ ಜಸ್ಟ್ ಅ ಸಜೆಷನ್. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಸಿಸ್ಟಮ್ಯಾಟಿಕ್ ಸ್ಟಡಿ ಬೇಕು ಅನ್ನೋದು. ಏನಕ್ಕೆ ಅಂದರೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಒಂದು ದಿನ ಫುಲ್ಲು ಈ ಜೋಶಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಇದನ್ನು ಅಟೆಂಡ್ ಮಾಡಿಬಿಟ್ಟು ಹೋಗಿದ ತಕ್ಷಣ ನಾಳೆ ಒಂದು 14-15 hours ಊಟ ಬಿಟ್ಟು ಎಲ್ಲ ಓದಿ ಹಿಂಡಿ ಮಾಡಿ ಅದಾದಮೇಲೆ 5 ದಿನ ಬ್ರೇಕ್. ಇಟ್ ವಿಲ್ ನಾಟ್ ಹೆಲ್ಪ್. ಇಟ್ ನೀಡ್ಸ್ ಅ ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗ್, ರೆಗ್ಯುಲರ್ ಎಫರ್ಟ್. ಇಫ್ ದೆರ್ ಆರ್ 365 days ಇನ್ ಯುವರ್ ಹ್ಯಾಂಡ್, ಆ 365 daysನಲ್ಲಿ ಚಾನಲ್ ಔಟ್ ಅ ಫ್ಯೂ ಡೇಸ್ ಫಾರ್ ಯುವರ್ ರೆಸ್ಟ್, ಬ್ರೇಕು ಎಲ್ಲ ಕೂಡ. ಉಳ್ದಿದ್ದ ದಿನ ಸಿಸ್ಟಮ್ಯಾಟಿಕ್ಕಾಗಿ ಡೈಲಿ ಅಟ್ಲೀಸ್ಟ್ ಸಾಲಿಡ್ನಾಗಿ ನಾನು ಇಷ್ಟು ಅವರ್ಸ್ ಓದ್ತೀನಿ. ಫ್ರೆಂಡ್ಸ್ನೆಲ್ಲ ಸ್ವಲ್ಪ ದಿನ ದೂರ ಇಡ್ತೀನಿ. ಅದಕ್ಕೆಲ್ಲ ಟೈಮ್ ಇದೆ ಟು ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್. ಯಾರೂ ಇಲ್ಲಿ ಅದನ್ನೆಲ್ಲ ತ್ಯಾಗ ಮಾಡದೆ ಬಂದು ಕೂತಿಲ್ಲ. ಎವ್ರಿಬಡಿ ಹ್ಯಾಸ್ ಗಿವನ್ ಔಟ್ ಸಮಥಿಂಗ್. ದೇ ಹ್ಯಾವ್ ಲೆಫ್ಟ್ ಫ್ಯೂ ಥಿಂಗ್ಸ್ ಅವ್ರ ಎಂಜಾಯ್ಮೆಂಟ್ಸು. ಬಿಕಾಸ್ ಏನಾಗುತ್ತೆ, ಒಂದು 10 ಜನ ಫ್ರೆಂಡ್ಸ್ ಸೇರಿಬಿಟ್ರೆ ನೀವು ಅಂದ್ಕೊಂಡಿದ್ದ ಶೆಡ್ಯೂಲ್ ಕಂಪ್ಲೀಟಾಗಿ ದೇ ವಿಲ್ ಕಿಲ್ ಇಟ್. ನೀವು ಇವತ್ತು ಇದನ್ನು ಓದಬೇಕು ಅಂತಿರ್ತೀವಿ, ಅವ್ನು ಬಂದ್ಬಿಟ್ಲೆ ಹೊಸ ಮೂವಿ ರಿಲೀಸ್ ಆಯಿತು ಅಂದರೆ ಆಯಿತು, ಮುಗೀತದು ಅಲ್ಲಿಗೆ. ಆವತ್ತಿಂದನ ಹಿಸ್ಟ್ರಿ ಮೂವಿ ಥಿಯೇಟ್ರಲ್ಲೇ. ಸೊ ಹಾಗೆ ಆಗಬಾರ್ದು. ಫಾರ್ ಫ್ಯೂ ಡೇಸ್ ಯು ನೀಡ್ ಟು ಕಟ್ ಆಲ್ ದೋಸ್ ಥಿಂಗ್ಸ್, ಸಿಸ್ಟಮ್ಯಾಟಿಕ್ಕಾಗಿ ಓದಿ ಆ್ಯಂಡ್ ಹ್ಯಾವ್ ಪ್ರಾಪರ್ ಬ್ರೇಕ್ಸ್. ಡೋಂಟ್ ಹ್ಯಾವ್ ಅನ್ರಿಯಲಿಸ್ಟಿಕ್ ಏಮ್ಸ್. ಅನ್ರಿಯಲಿಸ್ಟಿಕ್ ಏಮ್ ಅಂದರೆ ಏನು, ಒಂದು ಹಿಸ್ಟ್ರಿ ಬುಕ್ಕು ಬಿಪಿನ್ ಚಂದ್ರ ಎತ್ಕೊಂಡ್ರೆ ಇದನ್ನು 2 ದಿವಸದಲ್ಲಿ ಮುಗಿಸ್ಬಿಡ್ತೀನಿ, ಸಾಧ್ಯನೇ ಇಲ್ಲ. ನೀವು ಅದಕ್ಕೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟು ದಿನ ಹೇಗೆ ಬ್ರೇಕ್ ಮಾಡ್ಕೊತೀರಾ ಅಂತ. ಸೊ ಹೌ ಮೆನಿ ಅವರ್ ಸೆಷನ್ಸ್ ಇಟ್ ರಿಕ್ವೈರ್, ರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ಕೊಳ್ಳಿ ಡೈಲಿ. ಇವತ್ತು ಹಿಸ್ಟ್ರಿ ನಾನು 50 pages ಒಂದು ಟಾಪಿಕ್ ಓದ್ಬೋದು, ಎಸ್ ಅದನ್ನು ಮುಗಿಸಿ ಆವತ್ತಿನ ದಿನಕ್ಕೆ. ಆ್ಯಂಡ್ ಒಂದೇ ಸಬ್ಜೆಕ್ಟು ಸಜೆಷನ್ ಇದು ಅಗೇನ್. ಫುಲ್ ಡೇ ಓದಿದ್ರೆ ಇಟ್ಸ್ ರಿಸಲ್ಟ್ ಆರ್ ರಿಟರ್ನ್ ಮೈಟ್ ಬಿ ಮಚ್ ಲೆಸರ್. ಅಂದರೆ ಇವತ್ತು ನಾನು ಜಾಗ್ರಫಿ ತೊಗೊಂಡು ಫುಲ್ ಡೇ ಬೆಳಗ್ಗಿಂದ ರಾತ್ರಿವರೆಗೆ ಕೂತ್ಕೊಂಡ್ರೆ ಯುವರ್ ಗ್ರಾಸ್ಪಿಂಗ್ ಪವರ್ ಮೈಟ್ ಬಿ ವೆರಿ ಲೆಸ್. ಅದ್ರ ಬದಲು ಅಟ್ಲೀಸ್ಟ್ ಹ್ಯಾವ್ 2 to 3 subjects a day ವಿತ್ ಇನ್ ಬಿಟ್ವೀನ್ ಬ್ರೇಕ್ಸ್. ಅಂದರೆ ನೆಕ್ಸ್ಟ್ ಯೂಶಲಿ ಇಟ್ ಹ್ಯಾಸ್ ಬೀನ್ ಸೈಂಟಿಫಿಕಲಿ ಪ್ರೂವ್ಡ್. ಸೈಂಟಿಫಿಕಲಿ ಪ್ರೂವ್ಡ್ ಅಂದರೆ ಏನು, ಒಂದು ಪರ್ಸನ್ದು ಕಂಟಿನ್ಯೂಸ್ ಅಟೆನ್ಷನ್ ಸ್ಪ್ಯಾನ್ ಆ್ಯಂಡ್ ಗ್ರಾಸ್ಪಿಂಗ್ ಪವರ್ ಈಸ್ ನಾಟ್ ಮೋರ್ ದೆನ್ 1.5 hour. ಅಂದರೆ ಏನು ಅರ್ಥ ಇದ್ರದ್ದು, ನೀವು 1.5 hour ಸಾಲಿಡಾಗಿ ಯಾವುದಾದ್ರೂ ಸಬ್ಜೆಕ್ಟ್ ಓದಿದ್ರೆ ಅದಾದಮೇಲೆ ಯು ಶುಡ್ ಅಟ್ಲೀಸ್ಟ್ ಟೇಕ್ 10 to 15 minutes ಬ್ರೇಕ್. ಅಗೇನ್ ಇಟ್ಸ್ ಅ ಸಜೆಷನ್. ಒಂದು 15 minutes ಬ್ರೇಕ್ ತೊಗೊಂಡು ಪ್ರಾಬ್ಲಿ ಹ್ಯಾವ್ ಸಮ್ ವಾಟರ್, ಬಿಸ್ಕೆಟ್ಸು, ಮತ್ತೆ ಬಂದು ಕೂತ್ಕೊಂಡು ಓದಿದ್ರೆ ದ ರಿಸಲ್ಟ್ ವಿಲ್ ಬಿ ಮಚ್ ಬೆಟರ್. ಓಕೆ, ಗಿವ್ ಪ್ರಾಪರ್ ಬ್ರೇಕ್ಸ್. ಆ್ಯಂಡ್ ಒಂದು 2 hours to 2.5 hours ಒಂದು ಸಬ್ಜೆಕ್ಟ್ ಓದಿದ್ರೆ ದೆನ್ ಆಫ್ಟರ್ ದಟ್ ಯು ಕ್ಯಾನ್ ಪ್ರಾಬಬಲಿ ಇನ್ನೊಂದು ಸಬ್ಜೆಕ್ಟ್ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಗುಡ್ ಇಫ್ ಯು ಕ್ಯಾನ್ ರಿವೈಸ್ ದಿ ಹೋಲ್ ಥಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪ್ಲಾನಿಂಗ್ ಅ 10 hour ಶೆಡ್ಯೂಲ್ ಇನ್ ಅ ಡೇ, 1 hour ಯು ಶುಡ್ ಕೀಪ್ ಫಾರ್ ರಿವಿಷನ್ ಫಾರ್ ದಟ್ ಫುಲ್ ಡೇಸ್. 9 hours ಏನು ಓದಿದ್ದೀರಾ ಅಂದರೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ನೀವು ಓದ್ದಂಗೆ ಇರುತ್ತೆ. 15 ದಿನ ಆದಮೇಲೆ ನಾನು ಈ ಟಾಪಿಕ್ ಓದಿದ್ನಾ ಆ್ಯಕ್ಚುಲಿ ಈ ಬುಕ್ನಲ್ಲಿ ಅನ್ನೋ ಡೌಟ್ ಬರುತ್ತೆ ಅಲ್ವಾ. ಆ್ಯಂಡ್ ವೆನ್ ಯು ಟೇಕ್ ಇಟ್ ಫೀಲ್ಸ್ ಟೋಟಲಿ ಲೈಕ್ ಫ್ರೆಂಚು ಮತ್ತು ಲ್ಯಾಟಿನ್ ಓದ್ದಂಗೆ ಕಾಣುತ್ತೆ ಅಲ್ವಾ. ಅದು ಏನಕ್ಕಾಗತ್ತೆ ಅಂದರೆ ನೀವು ಆವತ್ತು ಓದಿದ್ದನ್ನು ಆವತ್ತೇ ಈವ್ನಿಂಗ್ ಕೂತ್ಕೊಂಡು ಸ್ವಲ್ಪ ರಿವೈಸ್ ಮಾಡಿಕೊಂಡು ಪಾಯಿಂಟ್ಸ್ ಬರ್ಕೊಳ್ಳೋ ಅಭ್ಯಾಸ ಏನಾದರೂ ಇದ್ದರೆ ಪಾಯಿಂಟ್ಸ್ ಬರ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಗುಡ್. ಇಟ್ ವಿಲ್ ಗಿವ್ ಯು ಮಚ್ ಬೆಟರ್ ರಿಸಲ್ಟ್. ಇದೆಲ್ಲ ನಾವು ಮಾಡಿರೋ ತಪ್ಪುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಸೊ ದಟ್ ನೀವು ಅದೇ ತಪ್ಪುಗಳನ್ನ ಮಾಡಬಾರ್ದು ಅಂತ. ಬೇರೆಯವ್ರ ತಪ್ಪುಗಳಿಂದ ಕಲ್ತ್ರೆ ನೀವು ಬುದ್ಧಿವಂತರು, ಬೇರೆಯವ್ರ ತಪ್ಪುಗಳನ್ನ ನೀವು ಮತ್ತೆ ರಿಪೀಟ್ ಮಾಡಿ ಕಲ್ತ್ರೆ ನೀವು ಸ್ವಲ್ಪ ಕಮ್ಮಿ ಬುದ್ಧಿವಂತರು. ನೀವು ತಪ್ಪು ಮಾಡಿದ್ಮೇಲೂ ನೀವು ತಿದ್ಕೊಂಡೇ ಇದ್ರೆ ನೀವು ದಡ್ರು. ಅರ್ಥ ಆಗ್ತಿದೆಯಾ? ಸೊ ಬೇರೆಯವರ ತಪ್ಪುಗಳಿಂದ ನೀವು ಕಲಿಬೇಕು. ಯು ಶುಡ್ ನಾಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್. ಹಾಗಾಗಿ ಯು ಡಿವೈಡ್ ಯುವರ್ ಡೇ ಲೈಕ್ ದಟ್.
ಯು ಟ್ರೈ ಟು ರಿವೈಸ್ ಆ ಲಾಸ್ಟ್ 1 hour ಏನಿರುತ್ತೆ ಆ ದಿನದ್ದು ಸ್ವಲ್ಪ ರಿವೈಸ್ ಮಾಡಿ, ಇಟ್ ವಿಲ್ ಗಿವ್ ಯು ವೆರಿ ಗುಡ್ ರಿಸಲ್ಟ್. ನೆಕ್ಸ್ಟ್ ಡೇ ಮಾರ್ನಿಂಗು ಆ ಪ್ರೀವಿಯಸ್ ಡೇ ಈವ್ನಿಂಗ್ 1 hour ಏನು ರಿವೈಸ್ ಮಾಡಿದ್ರಿ ಅದು ಒಂದು ಸಲ ಸುಮ್ಮನೆ ಗ್ಲ್ಯಾನ್ಸ್ ಮಾಡಿ, ರಿವಿಷನ್ನು ಅಲ್ಲ ಗ್ಲ್ಯಾನ್ಸ್, ಒಂದು ಇಫ್ ಯು ಹ್ಯಾವ್ ರೈಟ್ ನೋಟ್ಸ್ ಪಾಯಿಂಟ್ಸ್ ಅದನ್ನೊಂದು ಸಲ ನೋಡಿದ್ರೆ ನಿಮಗೆ ಏನಾದರೂ ಅದರಲ್ಲಿ ಇದರಲ್ಲಿ ಏನು ಓದಿದೆ ಅನ್ನೋ ಡೌಟ್ ಬಂದಾಗ ಯು ಕ್ಯಾನ್ ಜಸ್ಟ್ ರೆಫರ್ ಇಟ್ ಒನ್ಸ್. ಆಗ ಯುವರ್ ರಿಟೆನ್ಷನ್ ಕೆಪಾಸಿಟಿ ಇಸ್ ಆಲ್ಮೋಸ್ಟ್ 80 to 90% ರೀಚ್ ಆಗಿಬಿಡುತ್ತೆ. ಯಾಕೆ? ಬಿಕಾಸ್ ಯು ಹ್ಯಾವ್ ರೆಡ್ ಸಮಥಿಂಗ್, ಈವ್ನಿಂಗ್ ಯು ಹ್ಯಾವ್ ರಿವೈಸ್ಡ್ ಇಟ್, ನೆಕ್ಸ್ಟ್ ಡೇ ಯು ಹ್ಯಾವ್ ಗ್ಲ್ಯಾನ್ಸ್ಡ್ ದಟ್. ನೀವು ಆ ಟಾಪಿಕ್ ಈಗ ನಾನು ಹೇಳಿದ್ದು ಯಾವ್ದು ಓದಿರ್ತೀರಲ್ಲ, ನಿಮ್ಗೆ ಎಕ್ಸಾಮಲ್ಲಿ ಬಂದರೆ ಯು ವಿಲ್ ಆ್ಯಕ್ಚುಲಿ ಬಿ ಏಬಲ್ ಟು, ಅಂದರೆ ಎಕ್ಸಾಮಿಗೆ ಮುಂಚೆ ರಿವಿಷನ್ ಮಾಡಲೇಬೇಕು, ಬಟ್ ಯುವರ್ ರಿಟೆನ್ಷನ್ ಕೆಪಾಸಿಟಿ ಇಸ್ ಗುಡ್. ಇಲ್ಲದೇ ಇದ್ರೆ ಏನಾಗುತ್ತೆ, 15 ದಿನ ಕಂಟಿನ್ಯೂಸ್ ಆಗಿ ಓದಿರ್ತೀರ, 16ನೇ ದಿವಸ ಫಸ್ಟ್ ಡೇ ಅದು ಮರ್ತೋಗಿರ್ತೀರ ಮತ್ತೆ. ಸೊ ಯು ವಿಲ್ ಬಿ ಇನ್ ಟು ದಟ್ ವಿಷಿಯಸ್ ಸರ್ಕಲ್. ಓದ್ತಾನೇ ಇದ್ದೀನಿ, ಏನು ಬರ್ತಾನೇ ಇಲ್ಲ, ಅದು ಒಂದೇ ಥ್ರೆಡ್ಮಿಲ್ ಮೇಲೆ ಓಡ್ದಂಗೆ ಮುಂದೆಗೆ ಹೋಗಲ್ಲ, ಅಲ್ಲೇ ಇರ್ತೀವಿ ಥ್ರೆಡ್ಮಿಲ್ ಮೇಲೆ, ಆ ಥರ ಆಗ್ಬಿಡುತ್ತದು. ಸೊ ದಟ್ ಶುಡಂಟ್ ಹ್ಯಾಪನ್, ಯು ಶುಡ್ ರನ್ ಫಾರ್ವರ್ಡ್. ಸೊ ದಿಸ್ ಈಸ್ ಅಬೌಟ್ ಪ್ರಿಲಿಮ್ಸ್. ಈಗ ನಾನು ಏನು ಹೇಳಿದ್ದು